ಇಂದು ನಡೆದಂಥ ಬೆಳಗಾವಿ ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆಯ ಸಂದರ್ಭದಲ್ಲಿ ಬೆಳಗಾವಿ ಎಂದೆಂದಿಗೂ ಕರ್ನಾಟಕದೇ ಅನ್ನೋ ಒಂದು ನಿರ್ಣಯವನ್ನು ಅಂಗೀಕರಿಸಬೇಕು ಅಂತ ಪ್ರತಿಭಟಿಸಿ ಬೆಳಗಾವಿಯ ಕನ್ನಡ ಪರ ಹೋರಾಟಗಾರರು ವಿವಿಧ ಸಂಘಟನೆಗಳು ಬೆಳಗಾವಿ ಮಹಾನಗರ ಪಾಲಿಕೆ ಎದುರಿಗೆ ಒಂದು ಪ್ರತಿಭಟನೆ ನಡೆಸ್ತಾ ಇರುವಂಥ ಒಂದು ದೃಶ್ಯವನ್ನು ತಾವೀಗ ನೋಡ್ತಾ ಇರ್ಬೋದು. ಈ ಹಿಂದೆ ವಿಜಯ್ ಮೋರೆ ಅವರು ಮಹಾಪೌರರಾಗಿದ್ದಾಗ ಮಹಾರಾಷ್ಟ್ರದ ಪರ ಒಂದು ಗೊತ್ತುವಳಿಯನ್ನು ಅಂಗೀಕಾರ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಇವತ್ತಿಗೆ ಕರ್ನಾಟಕದಲ್ಲಿದ್ದರೂ ಕೂಡ ಕನ್ನಡ ಪರ ಒಂದು ನಿಲುವನ್ನು ತಡೆಯೋದಕ್ಕೆ ಯಾಕೆ ನೀವು ಮುಂದಾಗ್ತಾ ಇಲ್ಲ ಅನ್ನೋ ಒಂದು ಪ್ರಶ್ನೆಯೊಂದಿಗೆ ಕನ್ನಡ ಪರ ಹೋರಾಟಗಾರರು ಇದುವರೆಗೂ ಕೂಡ ಧರಣಿಯನ್ನು ಮಾಡ್ತಾ ಇರೋದು, ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ. ಅಂಗೀಕಾರ ಆಗಲೇಬೇಕು. ಕರ್ನಾಟಕದ ವಿಭಜನಾಂಗ ಅಂಗೀಕಾರ ಆಗಲೇಬೇಕು. ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ಬೆಳಗಾವಿ ಕರ್ನಾಟಕದ ವಿಭಜನಾಂಗ ಅಂಗೀಕಾರ ಆಗಲೇಬೇಕು. ಕರ್ನಾಟಕ ರಾಜ್ಯದ ಬೆಳಗಾವಿ ಮಹಾನಗರ ಪಾಲಿಕೆ ಮಹಾತ್ಮ ವರದಿ ಆಗಲೇಬೇಕನ್ನುವಂತ ಸುಮಾರು ವರ್ಷಾಂತರ ಹೋರಾಟ ನಡೆದಿದೆ. ಇವತ್ತು ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಒಳಗಡೆ ಎಲ್ಲ ಕಾರ್ಪೊರೇಟರ್ಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಒಳಗಡೆ ಸಭೆಯನ್ನು ನಡೀತಾ ಇದೆ. ಆ ಸಭೆಯಲ್ಲಿ ಮಹಾಧಮ ವರದಿ ಜಾರಿಗೆ ತರಲಿಲ್ಲ ಅಂದ್ರೂ ಕೂಡ ನಿಮ್ಮನ್ನು ಒಬ್ಬರನ್ನು ಹೊರಗೆ ಬಿಡುವಂತ ಅವಕಾಶ ಕೊಡೋದಿಲ್ಲ. ಇವತ್ತು ಇಷ್ಟ ಜನ ಬಂದೇವಂತ ತಿಳ್ಕೊಬೇಡಿ, ಸಾವಿರಾರು ಜನ ಇನ್ನು ಬರ್ತಾರ. ಮಹಾಜನ ವರದಿ ಆಗುವವರಿಗೆ ನಮ್ಮ ಹೋರಾಟ ಯಾವತ್ತೂ ನಿಂದಿರೋದಿಲ್ಲ. ಏನು ಮಾತು ಕೊಟ್ಟಿದ್ರಿ ಮೊನ್ನೆ, ಮಹಾಜನ ವರದಿ ಪಾಸ್ ಮಾಡ್ತೇವೆ, ಮಹಾಜನ ವರದಿ ಜಾರಿಗೆ ತರ್ತೇವೆ, ಎಲ್ಲ ತಂದಿರಿ? ಯಾರು ಹೇಳಿದ್ರು? ಕರ್ನಾಟಕ ರಾಜ್ಯ ಸರ್ಕಾರ ನೇರವಾಗಿ ಹೇಳ್ತಾ ಇದೆ ನಿಮಗೆ, ಇನ್ನು ಬರೋ ಚುನಾವಣೆಯಲ್ಲಿ ನಿಮ್ಮ ಪಾಠವನ್ನು ಕಲಿಸ್ಬೇಕಾಗ್ತಿದೆ. ಮಹಾಜನ ವರದಿ ಜಾರಿಗೆ ತರಲಿಲ್ಲ ಅಂದ್ರೂ ಕೂಡ ಆಗುವವರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಇದ್ದಿದ್ದ ಉಳಿದಿದ್ದೆಲ್ಲ ಕನ್ನಡ ಪರ ಸಂಘಟನೆ ಒಕ್ಕೂಟದ ಪರವಾಗಿ ಇವತ್ತೊಂದು ಹೋರಾಟ ಮಹಾನಗರ ಪಾಲಿಕೆಗೆ ಮುಕ್ತಿ ಹಾಕುವಂತ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಮಹಾಜನ ವರದಿಯನ್ನು ಜಾರಿಗೆ ತರಲಿಲ್ಲ ಅಂದ್ರೂ ಕೂಡ ಯಾರನ್ನು ಒಳಗಡೆ ಸಭೆ ಮಾಡ್ತಾ ಇದಾರಲ್ಲ ಅವ್ರಿಗೆ ಯಾರಿಗೂ ಹೊರಗೆ ಬಿಡೋದಿಲ್ಲ ಅಂತ ಈ ಹೋರಾಟ ನಡೆಸ್ತಾ ಇದ್ವಿ. ಗೊತ್ತಿರ್ತಕ್ಕಂಥ ವಿಷಯ, ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂತ ಹೇಳಿ ನೇಹಲ್ ಚಂದ್ ಮಹಾಜನ ವರದಿ ಆಯೋಗದ ಅವರು ವರದಿಯನ್ನು ಕೊಟ್ಟಿರ್ತಾರೆ ಕೇಂದ್ರ ಸರ್ಕಾರಕ್ಕೆ. ಹೀಗಾಗಿ ಅದನ್ನು ಕೂಡ ನಾವು ಕರ್ನಾಟಕ ಸರ್ಕಾರ ಆಗಲಿ ಕನ್ನಡಿಗರು ಒಪ್ಕೊಂಡಾಗಿದೆ. ಆದರೆ ಇವತ್ತು MES ದವರಿಗೆ ಅದು ಮಹಾಜನ ವರದಿ ಅವ್ರಿಗೆ ಇಷ್ಟ ಇಲ್ಲ. ಯಾಕಂದ್ರೆ ಅವರಿಗೆ ಮಹಾಜನ ವರದಿ ಪ್ರಕಾರ ಅವರಿಗೆ ಬೆಳಗಾವಿ ಸಿಗೋದು ಅನ್ನೋ ಕಾರಣಕ್ಕೆ ಅವರು ಮಹಾಜನ ವರದಿಯನ್ನು ಅವರು ತಿರಸ್ಕಾರ ಮಾಡ್ತಾ ಇದ್ದಾರೆ. ಆದ ಕಾರಣಕ್ಕೋಸ್ಕರ ನಾವು ಕನ್ನಡಿಗರು ಅದನ್ನ ಮಹಾಜನ ವರದಿಯನ್ನು ಒಪ್ಕೊಂಡಿದ್ದೇವೆ. ಮಹಾಜನ ವರದಿ ಅಂತಿಮ ಮತ್ತು ಬೆಳಗಾವಿ ಯಾವತ್ತಿದ್ರು ಕರ್ನಾಟಕದ ಅವಿಭಾಜ್ಯ ಅಂಗ ಅನ್ನುವಂಥ ಮಾತನ್ನು ಕೂಡ ಮಹಾಜನ ವರದಿಯಲ್ಲಿ ಉಲ್ಲೇಖ ಆಗಿದ್ದರಿಂದ ನಾವು ಆ ವರದಿಯನ್ನು ಸ್ವೀಕಾರ ಮಾಡ್ತೇವೆ. ಆದ ಕಾರಣ ಇವತ್ತು ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಇವತ್ತು ಸಾಮಾನ್ಯ ಸಭೆ ನಡೀತಾ ಇದೆ. ಆ ಸಾಮಾನ್ಯ ಸಭೆಯಲ್ಲಿ ಇವತ್ತು 58 ಸದಸ್ಯರ ಪೈಕಿ ಇವತ್ತು 35 ಜನ BJP ಅವರು ಇದ್ದಿದ್ರೆ ಇವತ್ತು ಕನ್ನಡಿಗರ ಮೆಜಾರಿಟಿ ಇದೆ. ಆ ಮೆಜಾರಿಟಿಯಲ್ಲಿ ಇವತ್ತು ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಮತ್ತು ಮಹಾಜನ ವರದಿ ಅಂತಿಮ ಅಂತವನ್ನ ಗೊತ್ತುವಳಿಯನ್ನು ಅಂಗೀಕಾರ ಮಾಡ್ಬೇಕಂತೇಳಿ ನಾವು ಎಲ್ಲ ನಮ್ಮ ಉಪ ಮಹಾಪೌರು ಮತ್ತು ಮಹಾಪೌರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ಅವರು ಮಾತಾಡುವಂತ ನಂಬಿಕೆ ವಿಶ್ವಾಸವನ್ನು ಕನ್ನಡಿಗರು ಇಟ್ಟಿದ್ದೇವೆ. ಅವರು ನಮಗೆ ಓದು ಮಾಡಿದಲ್ಲಿ ನಾವು ಅವ್ರಿಗೆ ಮನವಿ ಮಾಡಿಕೊಂಡಿದ್ವಿ ಸಮಾನ ಮನಸ್ಕ ಕನ್ನಡಿಗರಿಂದ. ನಾವು ಇದನ್ನು ನೀವು ಮಹಾಜನ ವರದಿ ಅಂತಿಮ ಹಾಗೂ ಕರ್ನಾಟಕದ ಬೆಳಗಾವಿ ಅವಿಭಾಜ್ಯ ಅಂಗ ಅನ್ನುವಂಥ ಮಾತನ್ನ ನೀವು ಇದನ್ನು ಅಂಗೀಕಾರ ಮಾಡ್ಬೇಕಂತ ಹೇಳಿದ್ವಿ. ಅವರು ನಮಗೆ ಸಮಯಾವಕಾಶ ಕೋರಿದ್ರು. ಮಾರ್ಚ್ 26 ಮನವಿ ಕೊಟ್ಟಿದ್ವಿ. ಆದ್ರೂ ಹೋದ ತಿಂಗಳು ಅವ್ರಂದ್ರು ಈ ತಿಂಗಳ ಮಾಡೋಕ್ಕಾಗಲ್ಲ, ಮುಂದಿನ ತಿಂಗಳು ನಾವು ಖಂಡಿತವಾಗಿ ಮಾಡ್ತೇವೆ ಅನ್ನೋ ಮಾತನ್ನು ಹೇಳಿದ್ರು. ಮೊನ್ನೆ ಕೂಡ ಮಾತಾಡಿದಾಗ ನಮಗೊಂದು ಆಶ್ವಾಸನೆ ಕೊಟ್ಟಿದ್ದಾರೆ ಅವರು. ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ
ಮತ್ತು ಮಹಾಜನ ವರದಿ ಅಂತಿಮ ನಂತರ ಮಾಡ್ತೇವೆ ಅಂತ ವಿಶ್ವಾಸ ಕೊಟ್ಟಿದ್ದಾರೆ. ಅವ್ರಿಗೆ ನಾವು ಎಲ್ಲ ಕನ್ನಡ ಪರ ಸಂಘಟನೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಇಲ್ಲಿ ಒಂದು ಪಕ್ಕದಲ್ಲಿ ಅದಕ್ಕೆ ಯಾರಾದ್ರೂ ವಿರೋಧ ಪಟ್ಟಿದ್ರೆ ಅವರು ಈ ಕೂಡಲೇ ಅವರ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡಬೇಕು ಮತ್ತು ಈ ರಾಜಪೀಠ ತಲುಪಬೇಕನ್ನೋಂಥ ಮಾತನ್ನು ಹೇಳ್ತಾ ಇದ್ದೇವೆ. ಯಾಕಂದ್ರೆ ಅವರು ಅಂಗೀಕಾರ ಮಾಡಲಿಲ್ಲ ಅಂದ್ರೆ ಅವರು ಕನ್ನಡ ದ್ರೋಹಿಗಳು, ಅವ್ರು ಕನ್ನಡ ದ್ರೋಹಿಗಳು ಅಷ್ಟಾಗಿ ಒಕ್ಕಟ ದ್ರೋಹಿಗಳು, ಪ್ರಜಾತಂತ್ರ ದ್ರೋಹಿಗಳು ಅಂತ ಮಾತನ್ನು ಈ ಸಂದರ್ಭ ಇಷ್ಟಪಡ್ತಾ ಇದ್ದೇನೆ. ಯಾರೇ ಪಕ್ಷ ಆಗಿರಲಿ ಜಾತ್ಯತೀತವಾಗಿ ಅವರು ಪಕ್ಷಾತೀತವಾಗಿ ಇದನ್ನ ಸ್ವೀಕಾರ ಮಾಡಬೇಕು. ಅವ್ರು ಮಾತಾಡುವಂತ ಮಾತುಗಳನ್ನ ನಾವು ಕನ್ನಡಿಗರು ನಂಬಿಕೆ ವಿಶ್ವಾಸ ಇಟ್ಟಿದ್ದೇವೆ. ಈ ಮುಖಾಂತರ ನಾವು ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ಮಹಾಜನ ವರದಿ ಅಂತಿಮ, ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅನ್ನೋ ಹೇಳ್ತೀವಿ. ನಾನು ಬಲರಾಮ ಮಶೆಂಟಿ, ಗಡಿನಾಡು ಕನ್ನಡ ರಾಜ್ಯಾಧ್ಯಕ್ಷ ಹಾಗೂ ನಮ್ಮ ಸಮಾನ ಕನ್ನಡಿಗರನ್ನ ಒತ್ತಾಯ ಮಾಡ್ತಾ ಇದ್ದೀವಿ. ಮೀಟಿಂಗ್ ಚಾಲು ಮಾಡತ್ತಾರ. ಅವ್ರಿಗೆ ಹೇಳಿ ಬಂದಿದ್ದೇನೆ. ನೀವು ಮಹಾನಗರ ಪಾಲಿಕೆಯಲ್ಲಿ ಇಷ್ಟಾಗಿ ವಿರೋಧ ಮಾಡ್ತಾ ಇದ್ದೀರಿ. ನೀವು ಯಾರು ನಿಮ್ಗೆ ಅರ್ಥ ಇದೆ? ಯಾರು ಒತ್ತಡ ಇದೆ ನಿಮ್ಗೆ? ಮತ್ತೆ ನೀವು ಯಾಕೆ ವಿರೋಧ ಮಾಡ್ತಾ ಇದ್ದೀರಾ? ಬಿಟ್ರೆ ನಾವು ಕೌನ್ಸಿಲ್ ತಗೋತೇವೆ. ಈಗ ಕೌನ್ಸಿಲ್ ತಗೋರಿ, ಚರ್ಚೆ ಮಾಡಂಗಿಲ್ಲ. ಅಂಗೀಕಾರ ಆಗಬೇಕು, ಅಂಗೀಕಾರ ಆಗಬೇಕು, ಅಂಗೀಕಾರ ಆಗಬೇಕು. 7 ಕೋಟಿ ಕನ್ನಡ ಅಂತಿದೆ ಈಗ. ಹೌದು, ಎಲ್ಲರೂ ನಿಮ್ ಜೋಡಿ ನಾನು ಬಂದಿದ್ದೆ. ಹೌದು ಹೌದು. ಆ ಮನವಿ ಕೊಟ್ಟ ಬಳಕ ನಾವು ಮರನೇ ಮೀಟಿಂಗ್ ಈ ಕೌನ್ಸಿಲ್ ಚರ್ಚೆ ಮಾಡಿದಿರಿ. ಅದನ್ನ ನಾವು ಡೆಪ್ಟಿ ಮೇಯರ್ ಬಗ್ಗೆ ನಾವು ಚರ್ಚೆ ಮಾಡಿ ಈಗ ನೀವು ಬಿಟ್ರೆ ನಾವು ಈ ಸದ್ಯ ತಗೋತೇವೆ. ಎಲ್ಲೇ ಮೀಟಿಂಗ್ ದಾಗ ಈ ವಿಷಯ ತಗೋತೇವೆ.